ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಹೀಗಾಗಿ ಪಶ್ಚಿಮ ಏಷ್ಯಾ ಸಂಪೂರ್ಣ ತತ್ತರಿಸಿ ಹೋಗ್ತಾ ಇದೆ. ಈ ಎರಡೂ ದೇಶಗಳ ಒಂದು ಯುದ್ಧಕ್ಕೆ ಪಶ್ಚಿಮ ಏಷ್ಯಾ ತತ್ತರಿಸಿ ಹೋಗ್ತಾ ಇದೆ. ಇಸ್ರೇಲ್ ದಾಳಿಯಿಂದ ಟೆಹರಾನ್ ಹೊತ್ತಿ ಉರಿತಾ ಇದೆ. ಇಡೀ ಟೆಹರಾನನ್ನು ನೋಡ್ತಾ ಇದ್ರೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಇರಾನ್ನ ರಾಜಧಾನಿ ಟೆಹರಾನ್ ಹೊತ್ತಿ ಉರಿತಾ ಇದೆ. ವಿದೇಶಿಗರು ಅಲ್ಲಿಂದ ಇರಾನ್ ತೊರೆದು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಭಾರತೀಯರು ಸೇರಿದಂತೆ ಅನೇಕ ದೇಶದ ಪ್ರಜೆಗಳು ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಅನೇಕ ದೇಶದ ಪ್ರಜೆಗಳು ಇದೀಗ ಇರಾನ್ ಬಿಟ್ಟು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ದಾರೆ. ಭಾರತೀಯರಿಗೆ ಇತ್ತೀಚೆಗೆ ಸೂಚನೆ ಕೂಡ ಕೊಟ್ಟಿತ್ತು ರಾಯಭಾರ ಕಚೇರಿ. ಆದಷ್ಟು ಬೇಗ ಟೆಹರಾನ್ನಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಸೂಚನೆ ಕೊಟ್ಟಿತ್ತು. ಭಾರತೀಯರು ತಕ್ಷಣ ರಾಯಭಾರಿ ಕಚೇರಿಗೆ ಸಂಪರ್ಕಿಸಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಗೂ ಸ್ಥಳಗಳಲ್ಲಿ ಯಾವ ಸ್ಥಳಗಳನ್ನು ಇದ್ದೀರಾ, ಯಾವ ಸ್ಥಳಗಳಲ್ಲಿ ನೀವು ಇದ್ದೀರಿ ಆ ಸ್ಥಳಗಳನ್ನು ಅವರೊಂದಿಗೆ ಹಂಚಿಕೊಳ್ಬೇಕು. ಅಂದರೆ ರಾಯಭಾರಿ ಕಚೇರಿಗೆ ನಿಮ್ಮ ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನು ಕೊಡಿ ಅಂತ ಈಗಾಗಲೇ ಸೂಚನೆ ನೀಡಲಾಗಿತ್ತು. ಭಾರತೀಯ ಪ್ರಜೆಗಳಿಗೆ ರಾಯಭಾರ ಕಚೇರಿ ಸೂಚನೆ ಕೊಟ್ಟಿದೆ. ಹೀಗಾಗಿ ಎಷ್ಟು ಜನ ಭಾರತೀಯರು ಸಿಲುಕಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಯಾಕಂದರೆ ಟೆಹರಾನ್ನಲ್ಲಿ ನಾವು ನೋಡಿದಾಗ ಒಂದಾದ ನಂತರ ಒಂದರಂತೆ ಇಸ್ರೇಲ್ ಟೆಹರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದು ಕೂಡ ಪ್ರಮುಖ ಕಚೇರಿಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ. ಹೀಗಾಗಿ ಟೆಹರಾನ್ ಇಡೀ ಹೊತ್ತಿ ಉರಿತಾ ಇರೋದ್ರಿಂದ ಸಹಜವಾಗಿ ವಿದೇಶಿಗರು ಯಾರೇ ಹೋದರೂ ಆ ಒಂದು ದೇಶದ ರಾಜಧಾನಿಯಲ್ಲಿ ಅತಿ ಹೆಚ್ಚು ನೆಲೆಸಿರ್ತಾರೆ. ಇದೀಗ ಟೆಹರಾನ್ ಹೊತ್ತಿ ಉರಿತಾ ಇರೋದ್ರಿಂದ ಅಲ್ಲಿ ಯಾರ್ಯಾರು ನೆಲೆಸಿದ್ರು ಟೆಹರಾನ್ನಲ್ಲಿ ಇರುವಂತಹ ಭಾರತೀಯರು ತಕ್ಷಣವೇ ಟೆಹರಾನ್ ತೋರಿಬೇಕು. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್, ಯಾವ ಸ್ಥಳದಲ್ಲಿ ಇದ್ದೀರಾ ಆ ಸ್ಥಳವನ್ನು ರಾಯಭಾರಿ ಕಚೇರಿಯೊಂದಿಗೆ ಹಂಚ್ಕೊಳ್ಬೇಕು ಅಂತ ರಾಯಭಾರ ಕಚೇರಿ ಸೂಚನೆ ಕೊಟ್ಟಿದೆ. ಇನ್ನು ಈ ಎಲ್ಲ ಆ ಒಂದು ಭಾರತೀಯರನ್ನು ಅಲ್ಲಿಂದ ಹೊರಗಡೆ ತರೋದಕ್ಕೆ ಏನು ಪ್ರಯತ್ನ ಮಾಡಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಎರಡೂ ದೇಶಗಳ ನಡುವಿನ ಕದನ ಈಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಹೀಗಾಗಿ ಭಾರತ ಈಗ ತನ್ನ ರಾಜತಾಂತ್ರಿಕ ಶಕ್ತಿಯನ್ನು ಪ್ರಯೋಗ ಮಾಡಿ ಅವರನ್ನು ಹೊರತರೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ.